ನಮಸ್ಕಾರ. ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ. ಯುಧಿಷ್ಠಿರ ಲೋಮೇಶ ಮಹರ್ಷಿಗಳೊಂದಿಗೆ ತಮ್ಮ ತೀರ್ಥಯಾತ್ರೆಯನ್ನು ಮುಂದುವರಿಸಿದ. ಹೀಗೆ ಅವರು ಪಯೋಷ್ಣಿ ನದಿಯ ತೀರಕ್ಕೆ ಬಂದರು. ಆ ಪಯೋಷ್ಣಿ ನದಿಗೆ ಈಗ ಪೂರ್ಣಾ ನದಿ ಎನ್ನುವ ಹೆಸರಿದೆ. ಅದು ಈ ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶಗಳಲ್ಲಿ ಹರಿಯುತ್ತದೆ. ಅಲ್ಲಿಗೆ ಬಂದಾಗ ಲೋಮೇಶ ಮಹರ್ಷಿಗಳು ಹೇಳಿದರು, ಯುಧಿಷ್ಠಿರ, ಇದು ಬಹಳ ಪವಿತ್ರವಾದ ಜಾಗ. ಹಿಂದೆ ನೃಪ ಚಕ್ರವರ್ತಿ ಇಲ್ಲಿ ಯಾಗವನ್ನು ಮಾಡಿದ್ದ. ಅನೇಕ ದೇವತೆಗಳು ಸಹ ಇಲ್ಲಿ ಯಾಗಗಳನ್ನು ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಗಯ ಎನ್ನುವ ಮಹಾರಾಜ ಇಲ್ಲಿ 7 ಅಶ್ವಮೇಧ ಯಾಗಗಳನ್ನು ಮಾಡಿದ್ದ. ಆ ಯಾಗ ಎಷ್ಟರ ಮಟ್ಟಿಗೆ ಇತ್ತು ಎಂದರೆ, ನೋಡಿದ ಎಲ್ಲಾ ಕಡೆಯೂ ಯಾಗ ಮಂಟಪಗಳೇ ಕಾಣಿಸುತ್ತಿತ್ತು, ಹಾಗಿತ್ತು. ಜೊತೆಗೆ ಲೆಕ್ಕವಿಲ್ಲದಷ್ಟು ದಾನ, ಲೆಕ್ಕವಿಲ್ಲದಷ್ಟು ಭೋಜನಗಳು ನಡೆದವು. ಅದರಿಂದಾಗಿ ಗಯ ಮಹಾರಾಜನಿಗೆ ಇಂದ್ರಲೋಕವೇ ಪ್ರಾಪ್ತಿಯಾಯಿತು. ಇಂದಿಗೂ ಇದು ಅತ್ಯಂತ ಪಾವಿತ್ರ್ಯತೆ ಇರುವ ಸ್ಥಳವಾಗಿದೆ. ಈ ನದಿಯಲ್ಲಿ ಸ್ನಾನ ಮಾಡಿದವು ಈಗಲೂ ಇಂದ್ರಲೋಕವನ್ನು ಪಡೆಯುತ್ತಾರೆ, ಪಾಪಗಳು ನಾಶವಾಗುತ್ತವೆ ಎಂದರು. ಅದನ್ನು ಕೇಳಿ ಉಳಿದವರೆಲ್ಲರೂ ಅಲ್ಲಿ ಸ್ನಾನವನ್ನು ಮಾಡಿದರು. ನಂತರ ಹೀಗೆ ಮುಂದುವರೆದು ಬರುತ್ತಾ ಅವರು ವೈಢೂರ್ಯ ಪರ್ವತಕ್ಕೆ ಬಂದರು. ಆ ಪರ್ವತ ನರ್ಮದಾ ನದಿಯ ತೀರದಲ್ಲಿ ಇತ್ತು. ಈಗ ಆ ಜಾಗ ಮಧ್ಯಪ್ರದೇಶದ ಓಂಕಾರೇಶ್ವರ ಜ್ಯೋತಿರ್ಲಿಂಗವಿರುವ ಸ್ಥಳವಾಗಿದೆ. ಆ ಜಾಗಕ್ಕೆ ಬಂದಾಗ ಲೋಮೇಶ ಮಹರ್ಷಿಗಳು ಹೇಳಿದರು, ಯುಧಿಷ್ಠಿರ, ಈ ನರ್ಮದಾ ನದಿಯಲ್ಲಿ ಸ್ನಾನ ಮಾಡಿ ಆ ಪರ್ವತವನ್ನು ದರ್ಶನ ಮಾಡಿದವರಿಗೆ ಉತ್ತಮ ಲೋಕಗಳು ಪ್ರಾಪ್ತಿಯಾಗುತ್ತವೆ. ಜೊತೆಗೆ ಈ ಜಾಗದಲ್ಲೇ ಹಿಂದೆ ರಾಮನಿಗಿಂತ ಹಿಂದೆ ಚಂದ್ರವಂಶದಲ್ಲಿ ಒಬ್ಬ ರಾಜನಿದ್ದ, ಶರ್ಯಾತಿ ಎಂದು. ಆತ ಇಲ್ಲಿ ಒಂದು ಯಾಗವನ್ನು ಮಾಡಿದ್ದ. ಆ ಯಾಗವನ್ನು ಮಾಡಿಸಿದವರು ಚ್ಯವನ ಮಹರ್ಷಿಗಳು. ಆ ಮಹರ್ಷಿಗಳು ಇಂದ್ರ ಮತ್ತು ಅಶ್ವಿನಿ ದೇವತೆಗಳಿಗೆ ಸೋಮರಸವನ್ನು ಆ ಯಾಗದಲ್ಲಿ ಅರ್ಪಿಸಿದರು ಹವಿಸ್ಸಾಗಿ. ಆ ಯಾಗದಲ್ಲಿ ಚ್ಯವನ ಮಹರ್ಷಿಗಳು ಅತಿ ಶಕ್ತಿಶಾಲಿಗಳಾಗಿದ್ದವರು. ತಪಸ್ಸಿನಿಂದ ಅವರು ಇಂದ್ರನ ಚಲನೆಯನ್ನೇ ನಿರ್ಬಂಧಿಸಿ ಬಿಟ್ಟಿದ್ದರು. ಆತ ಚಲಿಸಿದಂತೆ ಆಗಿದ್ದ ಎಂದರು. ಅದನ್ನು ಕೇಳಿ ಯುಧಿಷ್ಠಿರನಿಗೆ ಒಂದಷ್ಟು ಕುತೂಹಲವಾಯಿತು. ಅವನು ಮಹರ್ಷಿಗಳನ್ನು ಸ್ವಲ್ಪ ವಿವರವಾಗಿ ಹೇಳಿ ಎಂದು ವಿನಂತಿಸಿದ. ಆಗ ಲೋಮೇಶ ಮಹರ್ಷಿಗಳು ಹೇಳಿದರು, ಹಿಂದೆ ಈ ಭೃಗು ಮಹರ್ಷಿಗಳಿಗೆ ಒಬ್ಬಳ ಪತ್ನಿ ಇದ್ದಳು, ಪುಲೋಮ ಎಂದು ಅವಳ ಹೆಸರು. ಅವಳು ಗರ್ಭವತಿಯಾಗಿದ್ದಳು. ಆ ವೇಳೆಯಲ್ಲಿ ಒಬ್ಬ ರಾಕ್ಷಸ ಬಂದಾಗ ಆ ರಾಕ್ಷಸನಿಂದ ಹೆದರಿ ಆಕೆಗೆ ಗರ್ಭ ಜಾರಿ ಅವಧಿಗಿಂತ ಮೊದಲೇ ಕೆಳಗೆ ಬಿತ್ತು. ಅದು ಜಾರಿ ಕೆಳಗೆ ಬಿದ್ದುದರಿಂದ ಆ ಮಗುವಿಗೆ ಚ್ಯವನ ಎನ್ನುವ ಅನ್ವರ್ಥಕ ನಾಮವಾಯಿತು. ಆ ಚ್ಯವನ ವೇದಾಂಗಗಳನ್ನು ತನ್ನ ತಂದೆ ಭೃಗು ಮಹರ್ಷಿಗಳಿಂದಲೇ ಅಧ್ಯಯನ ಮಾಡಿದ. ಆತ ಚಿಕ್ಕ ವಯಸ್ಸಿನಿಂದ ಇಳಿ ವಯಸ್ಸಿನವರೆಗೂ ತಪಸ್ಸನ್ನು ಮಾಡಿದ. ಆತನ ತಪಸ್ಸು ಎಷ್ಟರ ಮಟ್ಟಿಗೆ ಇತ್ತು, ಆತ ಕುಳಿತಿದ್ದ ಜಾಗದಲ್ಲಿ ಈ ಗೆದ್ದಲುಗಳು ಹುತ್ತವನ್ನೇ ಕಟ್ಟಿಬಿಟ್ಟವು. ಆ ಹುತ್ತದ ಸುತ್ತ ಬಳ್ಳಿಗಳು ಗಿಡ ಮರಗಳೆಲ್ಲ ಆಗಿ ಹೋಯಿತು. ಆದರೆ ಆತ ಚಲಿಸಲೇ ಇಲ್ಲ. ಆತ ತಪಸ್ಸಿನಲ್ಲೇ ವೃದ್ಧನಾಗಿ ಹೋಗಿದ್ದ. ಅದೇ ವೇಳೆಯಲ್ಲಿ ಈ ಶರ್ಯಾತಿ ಮಹಾರಾಜನಿದ್ದ. ಆ ಶರ್ಯಾತಿ ಮಹಾರಾಜನಿಗೆ 4,000 ಹೆಂಡತಿಯರಿದ್ದರು. ಆದರೆ ಒಬ್ಬಳು ಮಗಳಿದ್ದಳು, ಸುಕನ್ಯಾ ಎನ್ನುವುದು ಆಕೆಯ ಹೆಸರು. ಆಕೆ ಬಹಳ ಲಾವಣ್ಯವತಿಯಾಗಿದ್ದಳು, ಸುಂದರಿಯಾಗಿದ್ದಳು, ಅತ್ಯಂತ ಚೆಲುವೆ. ಅವಳು ಇವರೆಲ್ಲರೂ ವಿಹಾರಕ್ಕೆ ಸೈನಿಕರೊಂದಿಗೆ ಈ ಚ್ಯವನ ಮಹರ್ಷಿಯ ಆಶ್ರಮವಿದ್ದ ಸಮೀಪದಲ್ಲೇ ಬಂದರು. ಶರ್ಯಾತಿ ರಾಜ ಅಲ್ಲಿ ಇದ್ದಾಗ ಈ ಅವನ ಮಗಳು ಸುಕನ್ಯೆ ತನ್ನ ಸಖಿಯರೊಂದಿಗೆ ಅಲ್ಲಿಯೇ ಅಲೆದಾಡುತ್ತಿದ್ದ. ಅವಳು ಈ ಹೂಗಳನ್ನು ನೋಡುವುದು, ಅದನ್ನು ಕಿತ್ತುಕೊಳ್ಳುವುದು, ಈ ಹಕ್ಕಿಗಳನ್ನು ನೋಡುತ್ತಾ ಸಂಭ್ರಮಿಸುತ್ತಾ ಈ ಚ್ಯವನ ಮಹರ್ಷಿ ತಪಸ್ಸು ಮಾಡಿದ್ದ ಜಾಗಕ್ಕೆ ಬಂದಳು.
ಚವನ ಮಹರ್ಷಿ ಆಕೆಯನ್ನು ನೋಡಿದ. ಆ ಚವನ ಮಹರ್ಷಿ ಆಕೆಯನ್ನು ಕರೆದ. ಆದರೆ ಅದು ಕ್ಷೀಣವಾಗಿತ್ತು, ದುರ್ಬಲವಾಗಿತ್ತು. ಹಾಗಾಗಿ ಆಕೆಗೆ ಕೇಳಿಸಲಿಲ್ಲ. ಆಕೆಗೆ ಏನೋ ಶಬ್ದವಾದಂತಾಗಿ ಹುತ್ತದ ಸಮೀಪ ಬಂದಳು. ಹುತ್ತದೊಳಕ್ಕೆ ಬಗ್ಗಿ ನೋಡಿದಳು. ಅಲ್ಲಿ ಈ ಶ್ರವಣ ಮಹರ್ಷಿಯ ಕಣ್ಣುಗಳು, 2 ಕಣ್ಣುಗಳು ಅಗ್ನಿಯಂತೆ ಹೊಳೆಯುತ್ತಿತ್ತು, ಪ್ರಖರವಾಗಿದ್ದವು. ಅವಳಿಗೆ ಏನನ್ನಿಸಿತೋ ಏನೋ ಒಂದು ಕಡ್ಡಿಯನ್ನು ತೆಗೆದುಕೊಂಡು ಆ 2 ಕಣ್ಣುಗಳನ್ನು ಚುಚ್ಚಿದಳು. ರಕ್ತ ಸುರಿಯುವುದಕ್ಕೆ ಆರಂಭವಾಯಿತು. ಅವಳಿಗೆ ಗಾಬರಿಯಾಗಿ ತಕ್ಷಣ ಆ ಸಖಿಯರೊಂದಿಗೆ ಆ ಜಾಗವನ್ನು ಬಿಟ್ಟು ಓಡಿಬಿಟ್ಟಳು. ಚವನ ಮಹರ್ಷಿಗೆ ಅತ್ಯಂತ ಕೋಪ ಬಂತು. ಆತ ಈ ಶರ್ಯಾತಿ ಮಹಾರಾಜ ಸೈನಿಕರ ಮಲಮೂತ್ರಗಳನ್ನು ನಿರ್ಬಂಧಿಸಿದ. ಈ ರಾಜನಿಗೆ ಅರಿವಾಗಲಿ ಎಂದು. ರಾಜನಿಗೆ ಕಾರಣವೇ ತಿಳಿಯಲಿಲ್ಲ. ಯಾವ ವೈದ್ಯರು ಶುಶ್ರೂಷೆ ಮಾಡಿದರೂ ಗುಣವಾಗಲಿಲ್ಲ. ಅವನಿಗೆ ಬಳಿಯಲ್ಲಿಯೇ ಚವನ ಮಹರ್ಷಿಗಳ ಆಶ್ರಮವಿದ್ದುದರ ಅರಿವಿತ್ತು. ಆತ ಒಬ್ಬೊಬ್ಬರನ್ನಾಗಿ ಕರೆಸಿ ಏನಾದರೂ ಅಪಚಾರವಾಯಿತೆ ಎಂದು ನಯವಾಗಿಯೂ ಗದರಿಯೂ ಕೇಳಿದ. ಎಲ್ಲರೂ ನಮ್ಮಿಂದ ಆಗಿಲ್ಲ ಎಂದರು. ಆಗ ಸುಕನ್ಯೆ ತಾನೇ ತಂದೆಯ ಬಳಿಗೆ ಬಂದಳು. ಅವಳು ಹೇಳಿದಳು, ಅಪ್ಪ, ನಾನು ಅಲ್ಲಿಗೆ ಹೋಗಿದ್ದೆ. ಅಲ್ಲಿ ಹುತ್ತದಲ್ಲಿ 2 ದೀಪಗಳಂತೆ ಇರುವುದನ್ನು ನೋಡಿದ್ದೆ. ನಾನು ಅವು ದೀಪದ ಹುಳುಗಳು ಎಂದುಕೊಂಡು ನಾನು ಕಡ್ಡಿಯಿಂದ ಅವುಗಳನ್ನು ಚುಚ್ಚಿದೆ ಎಂದಳು. ತಕ್ಷಣ ರಾಜ ಸೈನಿಕರೊಂದಿಗೆ ಮಗಳೊಂದಿಗೆ ಆ ಹುತ್ತದ ಬಳಿ ಬಂದ. ಹುತ್ತವನ್ನು ಅಗೆಸಿದ. ಚವನ ಮಹರ್ಷಿಗಳು ಕಾಣಿಸಿಕೊಂಡರು. ಚವನ ಮಹರ್ಷಿಗಳು ಕ್ರೋಧದಿಂದ ರಾಜನಿಗೂ ಕೇಳಿದರು, ಇದು ಏನು ಅನರ್ಥ ಎಂದರು. ರಾಜ ಅವಾಗ ಅತಿ ದೈನ್ಯದಿಂದ ಕೈ ಮುಗಿ ಮಹರ್ಷಿಗಳಿಗೆ ಹೇಳಿದ, ನನ್ನ ಮಗಳು ಚಿಕ್ಕ ವಯಸ್ಸು, ಅವಳಿಗೆ ಗೊತ್ತಿಲ್ಲದೆ ಈ ಅಪಚಾರವಾಗಿ ಹೋಗಿದೆ, ದಯವಿಟ್ಟು ಕ್ಷಮಿಸಿ ಎಂದ. ಮಹರ್ಷಿಗೆ ಸ್ವಲ್ಪ ಕೋಪ ಕಮ್ಮಿ ಆಯಿತು. ಆದರೆ ಅವರು ಹೇಳಿದರು, ಮಹಾರಾಜ, ಅವಳಿಂದ ಅಕ್ಷಮ್ಯವಾದ ಅಪಚಾರವಾಗಿ ಹೋಗಿದೆ. ನಾನು ಅದನ್ನು ಕ್ಷಮಿಸುತ್ತೇನೆ. ಆದರೆ ನೀನು ಅವಳನ್ನು ನನಗೆ ವಿವಾಹ ಮಾಡಿಕೊಡಬೇಕು ಎಂದರು. ರಾಜ ಹಿಂದೆ ಮುಂದೆ ಯೋಚಿಸಲಿಲ್ಲ. ಆತ ತನ್ನ ಮಗಳು ಸುಕನ್ಯೆಯನ್ನು ಚವನ ಮಹರ್ಷಿಗೆ ಅಲ್ಲೇ ವಿವಾಹ ಮಾಡಿಕೊಟ್ಟ. ತಕ್ಷಣ ಈ ಸೈನಿಕರ ಬಾಧೆಗಳು ಎಲ್ಲವೂ ನಿಂತು ಹೋದ. ರಾಜ ತನ್ನ ರಾಜಧಾನಿಗೆ ಹಿಂತಿರುಗಿದ. ಇತ್ತ ಸುಕನ್ಯೆ ಈ ಚವನ ಮಹರ್ಷಿಗೆ ವಯಸ್ಸಾಗಿತ್ತು ಎನ್ನುವುದೇ ಆಗಲಿ, ಅಥವಾ ಆತ ಕುರುಡನಾಗಿದ್ದ ಎನ್ನುವುದೇ ಆಗಲಿ, ಆಕೆಗೆ ಬೇಸರವಾಗಲಿಲ್ಲ. ಅತ್ಯಂತ ಶ್ರದ್ಧೆಯಿಂದ ಪತಿ ಸೇವೆಯಲ್ಲಿ ತೊಡಗಿದಳು. ಅಷ್ಟೇ ಶ್ರದ್ಧೆಯಿಂದ ಅಲ್ಲಿ ನಡೆಯುವ ಯಾಗಗಳಾಗಲಿ, ಯಜ್ಞಗಳಾಗಲಿ, ವ್ರತಗಳಾಗಲಿ ಎಲ್ಲವನ್ನು ಅತಿ ಶ್ರದ್ಧೆಯಿಂದ ಸೇವೆಯಲ್ಲಿ ಅನುಷ್ಠಾನ ಮಾಡತೊಡಗಿದ. ಅತಿಥಿಗಳ ಸೇವೆಯನ್ನು ಬಹಳ ಚೆನ್ನಾಗಿ ನಡೆಸಿಕೊಂಡು ಬಂದ. ಚವನ ಮಹರ್ಷಿಗಳಿಗೂ ಅವಳ ಮೇಲೆ ಅನುಗ್ರಹ ಪ್ರೀತಿಯುಂಟಾಯಿತು. ಒಂದು ಬಾರಿ ಈ ಸುಕನ್ಯೆ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದ. ಮೇಲೆ ಆಕಾಶ ಮಾರ್ಗದಲ್ಲಿ ಅಶ್ವಿನಿ ದೇವತೆಗಳು ಹೋಗುತ್ತಿದ್ದರು. ಅಶ್ವಿನಿ ದೇವತೆಗಳು ಪರಮ ಸುಂದರರಾಗಿದ್ದವು. ಜೊತೆಗೆ ಈ ದೇವ ವೈದ್ಯರು ಸಹ. ಅವರು ಇವಳನ್ನು ನೋಡಿ ಕೆಳಗೆ ಬಂದರು. ಈಕೆಯನ್ನು ಪ್ರಶ್ನಿಸಿದರು. ಕಲ್ಯಾಣಿ, ನೀನು ಯಾರ ಮಗಳು? ಈ ನಿರ್ಜನ ಪ್ರದೇಶದಲ್ಲಿ ಏನು ಮಾಡುತ್ತಿದ್ದೀಯ ಎಂದು ಕೇಳಿದ. ಆಗ ಆಕೆ ಹೇಳಿದರು, ನಾನು ಸುಕನ್ಯೆ, ನಾನು ಶರ್ಯಾತಿ ಮಹಾರಾಜರ ಪುತ್ರಿ ಮತ್ತು ಚವನ ಮಹರ್ಷಿಗಳ ಪತ್ನಿ ಎಂದಳು. ಅಶ್ವಿನಿ ದೇವತೆಗಳು ಆಗ ನುಡಿದರು, ನೀನು ಇಷ್ಟೊಂದು ಚೆಲುವೆಯಾಗಿದ್ದೀಯ. ನಿನ್ನಂತಹ ಲಾವಣ್ಯವತಿ ದೇವಲೋಕದಲ್ಲಿಯೂ ಸಹ ಸಿಗುವುದಿಲ್ಲ. ಅಂತಹವಳು ನೀನು ಆ ವೃದ್ಧ ಮಹರ್ಷಿಯನ್ನು ಹೇಗೆ ಮದುವೆ ಮಾಡಿಕೊಂಡೆ? ಆ ರಾಜನಾದರೂ ಹೇಗೆ ಮದುವೆ ಮಾಡಿಕೊಟ್ಟ? ನೀನು ಆ ಮಹರ್ಷಿಯಾದರೂ ನಿನ್ನನ್ನು ಹೇಗೆ ಪೋಷಣೆ ಮಾಡಲು ಸಾಧ್ಯ? ನಿನಗೆ
ಸರಿಯಾಗಿರುವವರು ನಾವು. ನಮ್ಮಿಬ್ಬರಲ್ಲಿ ಯಾರನ್ನಾದರೂ ನೀನು ಮದುವೆ ಮಾಡಿಕೋ, ನಿನಗೂ ಒಳ್ಳೆಯದಾಗುತ್ತದೆ ಎಂದರು. ಆಗ ಸುಕನ್ಯೆ ನುಡಿದಳು, ಸ್ವಾಮಿ, ನಾನು ನನ್ನ ಗಂಡನನ್ನು ಬಹಳ ಗಾಢವಾಗಿ ಪ್ರೀತಿಸುತ್ತೇನೆ, ಇದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂದು ನುಡಿದಳು. ಮತ್ತೆ ಅಶ್ವಿನಿ ದೇವತೆಗಳು ಹೇಳಿದರು, ಹಾಗಾದರೆ ನೀನು ನಿನ್ನ ಪತಿಯನ್ನು ಇಲ್ಲಿಗೆ ಕರೆದುಕೊಂಡು ಬಾ. ನಾವು ಆತನನ್ನು ನವ ಯುವಕನನ್ನಾಗಿ ಬಹಳ ಸುಂದರನನ್ನಾಗಿ ನಾವು ಮಾಡುತ್ತೇವೆ. ಆ ನಂತರ ನೀನು ಮೂವರಲ್ಲಿ ಯಾರನ್ನಾದರೂ ವಿವಾಹವಾಗಬಹುದು ಎಂದರು. ಆಗ ಸುಕನ್ಯೆ ಏನನ್ನು ಹೇಳಿದಳು. ಅವಳು ತನ್ನ ಪತಿಯನ್ನು ಅಲ್ಲಿಗೆ ಕರೆದುಕೊಂಡು ಬಂದಳೆ ಹೇಗೆ ಎನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.